ನಮಸ್ಕಾರ ಎಲ್ರಿಗೂ. ಮೂರೇ ಸಾಮಗ್ರಿಗಳಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. 4 ರಿಂದ 5 ಗಂಟೆ ನೆನೆಸಿದ 1 ಕಪ್ ಅಕ್ಕಿ, 1/4 ಕಪ್ ರವೆ, 1 ಬಟ್ಲು ಮೊಸರು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಕೊಂಡಿರೋ ಪೇಸ್ಟ್ ಬಹಳ ಗಟ್ಟಿನೂ ಇರಬಾರ್ದು, ಬಹಳ ತಿಳಿನೂ ಇರಬಾರ್ದು, ಮೀಡಿಯಮ್ ಲೆವೆಲಲ್ಲಿ ಇರಬೇಕು. ಈಗ ನಾವು ಇದನ್ನು 10 ನಿಮಿಷ ಮುಚ್ಚಿಡೋಣ ಹಾಗೆ ನೆನೆಯೋದಕ್ಕೆ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1.5 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಕಾಯೋದ್ರೊಳಗೆ ರುಬ್ಕೊಂಡಿರೋ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಹಿಟ್ಟು ಚೆನ್ನಾಗಿ ನೆನೆದಿದೆ. ಇದಕ್ಕೀಗ ನಾವು ಒಂದು ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ. ಈಗ ಒಂದು ಮೋಲ್ಡ್ ಅಥವಾ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಸವರ್ಕೊಂಡು ರುಬ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಿಟ್ಟಿನ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಉದುರಿಸೋಣ. ಇಲ್ಲಿ ನೀರು ಕುದಿ ಬಂದಿದೆ. ಈಗ ಹಿಟ್ಟನ್ನು ಅದರಲ್ಲಿ ಇಟ್ಟು 10 ನಿಮಿಷ ಮುಚ್ಚಿಡಬೇಕು. ಈಗ 10 ನಿಮಿಷ ಆಗಿದೆ, ತೆಗೆದು ನೋಡೋಣ. ಇಲ್ಲಿ ನೋಡಿ, ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಈಗ ಒಂದು ನೈಫ್ನಿಂದ ಬೆಂದಿದೆ ಏನು ಅಂತ ಚೆಕ್ ಮಾಡೋಣ. ಈಗ ಕ್ಲಿಯರಾಗಿ ಬಂದಿದೆ ನೈಫ್, ಹೀಗಾಗಿ ಇದು ಬೆಂದಿದೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಇದನ್ನು ಬಿಸಿ ಆಗೋಕ್ಕೆ ಬಿಡೋಣ. ಈಗ ಬೇಯಿಸಿ ಇಟ್ಟ ನಮ್ಮ ರೈಸ್ ಕೇಕನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡೋಣ. ಇದ್ರ ಜೊತೆ ಹಚ್ಕೊಂಡು ತಿನ್ನೋಕ್ಕೆ ಕಾಯಿ ಚಟ್ನಿನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಟೊಮೆಟೊ ಚಟ್ನಿನಾದರೂ ಮಾಡ್ಕೋಬಹುದು. ಇದನ್ನು ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಈಗ ನಾವು ಮಾಡ್ಕೊಂಡಿರೋ ಒಗ್ಗರಣೆನ ಇದರ ಮೇಲೆ ಹಾಕ್ಕೊಂಡು ಬಿಡೋಣ. ಇದೆಲ್ಲ ಸೋಕ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಸ್ಪಾಂಜಿಯಾಗಿ ಬಂದಿದೆ.